ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9636376663. ನಮ್ಮ ಒಂದು ಸಮೀಕ್ಷೆಯ ಪ್ರಕಾರ ನಾವು ಒಂದಷ್ಟು ಜನ ನಾವು ಕೇಳ್ಕೊತಾ ಬರ್ತೀವಿ ಮೇಡಮ್. ಆ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ಡಿ.ಕೆ. ಮೋಹನ್ ಅವರು ಇಷ್ಟು ಸಂಪೂರ್ಣ ಜವಾಬ್ದಾರಿ ಹೊರ್ತಾರೆ ಕಾಂಗ್ರೆಸ್ ಪಕ್ಷದಿಂದ. ಸೊ ಕಾಂಗ್ರೆಸ್ ಕ್ಯಾಂಡಿಡೇಟು ಪೂರ್ಣಿಮಾ ಅವರು ಅಂತ ಕೇಳ್ಪಟ್ವಿ. ನೋಡೋಣ, ಪಕ್ಷ ಏನು ಡಿಸೈಡ್ ಮಾಡುತ್ತೆ, ನಾವು ವೆಯ್ಟ್ ಮಾಡಬೇಕು. ಅದು ಅಲ್ಟಿಮೇಟ್ಲಿ ಪಕ್ಷದ ನಿರ್ಧಾರ. ಪಕ್ಷ ಹೇಗೆ ಹೇಳುತ್ತೆ ಹಾಗೆ ಇದು ಮಾಡ್ತೇನೆ. ಓಕೆ, ಇನ್ನು ಮೇಡಮ್ ನಾವು ಸಾಕಷ್ಟು ಮಾತನಾಡ್ತಾ ಬಂದ್ವಿ, ಹಿರಿಯೂರಿನ ಒಂದು ಅನುಭವಗಳನ್ನು ಹಂಚ್ಕೊಂಡ್ರಿ. ಸೊ ಬೆಂಗಳೂರಿನಲ್ಲಿ ನೀವು ಹುಟ್ಟಿ ಬೆಳೆದು ಇಲ್ಲಿ ಕಾರ್ಪೊರೇಟ್ ಆಗಿರೋಂಥ ಸಂದರ್ಭದಲ್ಲೂ ಸಹ ಸಾಕಷ್ಟೊಂದು ಜನೋಪಯೋಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ. ಸೊ ಇವೆಲ್ಲವನ್ನು ಸಹ ಬ್ಯಾಲೆನ್ಸ್ ಮಾಡ್ತಾ ಕುಟುಂಬ, ಶಿಕ್ಷಣ ಸಂಸ್ಥೆಗಳು ಜೊತೆಗೆ ನೀವು ರಾಜಕಾರಣಿ ಜೊತೆಗೆ ಎಜುಕೇಷನಿಸ್ಟರು ಕೂಡ, ಶಿಕ್ಷಣ ತಜ್ಞರು ಕೂಡ, ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ಮೇಡಮ್? ನಂಗೆ ಭಾಳ ಇಷ್ಟವಾದ ಫೀಲ್ಡ್ ಎಜುಕೇಷನಿಸ್ಟಾಗಿ ಕೆಲಸ ಮಾಡುವಂಥದ್ದು. ಮೊದಲು ನಂದು ಸ್ಟಾರ್ಟ್ ಆಗಿದ್ದೆ ಇಲ್ಲಿಂದಾನೆ. ಸಂಸ್ಥೆ ಮಾಡುವಾಗ ನಮ್ಮ ತಂದೆಗೆ ನಾನು ಹೇಳಿದೆ, ಬೇಕಾ ಡ್ಯಾಡಿ ಕಾಲೇಜು ಎಲ್ಲ, ಇಲ್ಲಿ ಬೇರೆ ಏನಾದರೂ ಮಾಡ್ಬೋದಲ್ಲ ಅಂತ. ಆಗ ನನ್ನ ತಂದೆ ಒಂದು ಮಾತು ಹೇಳಿದರು, ಶಿಕ್ಷಣ ಮತ್ತು ಆರೋಗ್ಯ ಮಾತ್ರ ಬದಲಾವಣೆ ತರಲಿಕ್ಕೆ ಸಾಧ್ಯ, ಮತ್ತು ವಿಚ್ ಕೆನಾಟ್ ಬಿ ಪೋಸ್ಟ್ಪೋನ್ಡ್. ಶಿಕ್ಷಣ ಮತ್ತು ಹೆಲ್ತ್ ಕೆನಾಟ್ ಬಿ ಪೋಸ್ಟ್ಪೋನ್ಡ್ ಅಂತ ಹೇಳಿ. ಅಂದರೆ ಶಿಕ್ಷಣ ಯಾವಾಗ ಪಡ್ಕೋಬೇಕು ಅವಾಗ ಪಡ್ಕೋಬೇಕು, ಆರೋಗ್ಯಕ್ಕೆ ಯಾವಾಗ ಗಮನ ಕೊಡಬೇಕು, ಆಮೇಲೆ ಯಾವಾಗೋ ಟ್ರೀಟ್ಮೆಂಟ್ ತೊಗೊಳ್ತೀನಿ ಅಂದರೆ ಸಾಧ್ಯ ಇಲ್ಲ. 10ನೇ ಕ್ಲಾಸ್ 16 ವರ್ಷಕ್ಕೆ ಓದಬೇಕು, ಇಲ್ಲ 26 ವರ್ಷಕ್ಕೂ ಮಾಡಬಹುದು. ಬಟ್ ಆ ಒಂದು ವ್ಯಾಲ್ಯೂ ಇದೆ ಅಲ್ಲ, ಅದರದ್ದು ಒಂದು ಮಹತ್ವ ಇದೆ ಅಲ್ಲ, ಅದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇವೆರಡು ಭಾಳ ಇಂಪಾರ್ಟೆಂಟು ಒಬ್ಬ ಮನುಷ್ಯನಿಗೆ ಅಂತ ಹೇಳಿ. ಆ ಒಂದು ಇಚ್ಛಾಶಕ್ತಿಯಿಂದನೇ ನಮ್ಮ ತಂದೆ 1972 ಹಿ ವಾಸ್ ಅನ್ ಯಂಗ್ ಬಾಯ್. ಅವತ್ತಿಗೇ ಅವರು ನಮ್ಮಲ್ಲಿ ಭಾರತೀಯ ವಿದ್ಯಾನಿಕೇತನ ಅಂತ ಒಂದು ಶಾಲೆ ಇದೆ, ಅದನ್ನು ನಮ್ಮೂರಲ್ಲಿ ನಮ್ಮ ತಂದೆ, ನಮ್ಮ ದೊಡ್ಡಪ್ಪನವರು ಡಿ.ಕೆ. ಕೃಷ್ಣಪ್ಪ ಅಂತೇಳಿ, ಕೆಂಚಪ್ಪ ಅಂತ ಹೇಳಿ, ಶ್ರೀರಾಮಪ್ಪ ಮತ್ತು ಮುನ್ಸಾಮಾಚಾರಿ ಅಂತ, ಈ ಥರ ನಮ್ಮೂರಿನ ಎಲ್ಲ ಸಮಾಜದವರು ಸೇರಿ ಒಂದು ಶಾಲೆ ಸ್ಟಾರ್ಟ್ ಮಾಡಿದರು. ಸೊ ನಮ್ಮ ತಂದೆ ಈಸ್ ಅ ಮೇನ್ ಪಿಲ್ಲರ್ ಫಾರ್ ದಟ್, ಆ ಸಂಸ್ಥೆ ಸ್ಟಾರ್ಟ್ ಮಾಡಲಿಕ್ಕೆ. ಸೊ ಅವ್ರಿಗೆ ಎಜುಕೇಷನ್ ಅಂದರೆ ಅಷ್ಟಿಷ್ಟ. ಸೊ ಇದು ಸ್ಟಾರ್ಟ್ ಮಾಡಿದಾಗ ನಾನು ಏನಕ್ಕೆ ಡ್ಯಾಡಿ ಬೇರೆ ಏನೋ ಒಂದು ಅಪಾರ್ಟ್ಮೆಂಟ್ಗೋ ಏನೋ ಕೊಟ್ಬಿಡೋಣ ಈ ಜಾಗ ಅಂದರೆ, ಅದು ಬರೀ ನನ್ನ ಕುಟುಂಬಕ್ಕಾಗತ್ತೆ. ಒಂದು ಸಂಸ್ಥೆ ಮಾಡಿದ್ರೆ ಸಾವಿರಾರು ಜನಕ್ಕೆ ನಾವು ಕೆಲಸ ಕೊಡ್ತೀವಿ, ಲಕ್ಷಾಂತರ ಮಕ್ಕಳು ಓದಿ ದೇಶದ ಉತ್ತಮ ಪ್ರಜೆಗಳಾಗ್ತಾರೆ ಅಂಥೇಳಿ ಅವ್ರ ಮಾತು ನಿಜವಾಗ್ಲೂ ನಿಜ. ಅವತ್ತಿಗೆ ನನಗೆ ಅದು ಅರ್ಥ ಆಗದೇ-ಇದ್ರು ಈ ವರ್ಷ ನಾವು 25ನೇ ವರ್ಷ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಸಂಸ್ಥೆದು. ತುಂಬ ಖುಷಿಯಾಗತ್ತೆ. ಕಳೆದ ವಾರ ನಾನು ಗುರುವಾಯೂರಿಗೆ ಹೋಗೋಣ ಅಂತ ಏರ್ಪೋರ್ಟಲ್ಲಿದ್ದೆ. ನಮ್ಮ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಪದ್ಮನಾಭ್ ಅಂತ ಹೇಳಿ ಬಂದು, ಮ್ಯಾಮ್ ಪೂರ್ಣಿಮಾ ಮ್ಯಾಮ್ ಅಂದರು. ನನಗೆ ಅವರೊಂದು ಕರೆಯೋ ಆ ಟೋನಲ್ಲಿ ಗೊತ್ತಾಗತ್ತೆ ಇದು ರಾಜಕೀಯದ ನಮ್ಮ ಸ್ಟೂಡೆಂಟ್ ಇದ ಅಂತ ಹೇಳಿ. ತಿರುಗಿದು ಪದ್ಮನಾಭ್ ಚೆನ್ನಾಗಿದೆಯಾ ಅಂದೆ. ಅವನು, ಮ್ಯಾಮ್ ನನ್ನ ಹೆಸರು ಜ್ಞಾಪಕ ಇಟ್ಕೊಂಡಿದ್ದೀರಾ ನೀವು, ಎಷ್ಟು ಖುಷಿ ಆಯಿತು ನನಗೆ ಅಂದರೆ, ಅವ್ನು ಫಸ್ಟ್ ಬ್ಯಾಚ್ ಸ್ಟೂಡೆಂಟು. ನನ್ನ ಸಿಸ್ಟರ್ ಇದ್ಲು ನನ್ನ ಜೊತೆಯಲ್ಲಿ, ಪ್ರಭಾ ಅಂಥೇಳಿ. ಏನಕ್ಕ 25 ವರ್ಷ ಆಗಿದೆ ಅವನ ಹೆಸರು ಜ್ಞಾಪಕ ಇಟ್ಕೊಂಡಿದ್ದೆ ಅಂದರೆ, ಇಲ್ಲ ಕೆಲವು ಮಕ್ಕಳು ಇದು ಫಸ್ಟ್ ಬ್ಯಾಚು, ಮತ್ತು ಇವ್ರನ್ನೆಲ್ಲ ಚೆನ್ನಾಗಿ ಅವಾಗ ಒಂದೊಂದು ಏಟ್ ಆಗ್ತಾಯಿದ್ದೆ ಸರಿಯಾಗಿ ಓದಲಿಲ್ಲ ಅಂದರೆ. ಸೊ ಹಂಗಾಗಿ ಮಕ್ಕಳ ಹೆಸರು ನನ್ನ ತಲೆಯಲ್ಲಿ ಹಾಗೆ ಉಳಿದಿದೆ. ಸೊ ಎಷ್ಟು ಖುಷಿ ಆಯಿತು ಅಂದರೆ, ಬಂದು ಮಾತಾಡ್ಸೋದ್ರಲ್ಲ, ನಾನು ಇವಾಗ ಇಂಥ ಕೆಲಸದಲ್ಲಿದ್ದೀನಿ, ಹೀಗೆ ಸೆಟ್ಲಾಗಿದ್ದೀನಿ ಅಂದರೆ ನಮ್ಗೆ ಅಷ್ಟು ಖುಷಿ ಆಗುತ್ತೆ. ಮತ್ತು ಲಾಯರ್ ಕೋರ್ಟ್ ಇತ್ತು ನಂದು, ಹೋಗಿದ್ದೆ. ಅಲ್ಲಿ ಒಬ್ಬ ಅಡ್ವೊಕೇಟ್ ಬಂದು ಪಾಸ್ ಆಗಿಬಿಟ್ಲು ಮುಂದಕ್ಕೆ. ಮತ್ತೆ ಬಂದು, ಮ್ಯಾಮ್ ನಮಸ್ತೆ, ನಾನು ನಿಮ್ಮ ಸ್ಟೂಡೆಂಟು ಮ್ಯಾಮ್, ನಾನು ಇವತ್ತು ಅಡ್ವೊಕೇಟ್ ಆಗಿದ್ದೀನಿ, ಸ್ಕೂಲು ನಾನು ಇಲ್ಲೇ ಓದಿದೆ, ನನ್ನ ಮಗು ಅಲ್ಲೇ ಓದ್ತಾ ಇತ್ತು, ಬಟ್ ನಾನು ಮನೆ ಶಿಫ್ಟ್ ಮಾಡಿದ್ದೀನಿ, ನಮಗೆಲ್ಲ ಖುಷಿ ಇದೆ ಮ್ಯಾಮ್, ನಾವು ಕಾಲೇಜ್ ಸ್ಟೂಡೆಂಟ್ಸ್ ಅಂದಾಗ ಆ ಆನಂದ ಕೊಡುತ್ತಲ್ಲ, ಖಂಡಿತ ನನ್ನ ತಂದೆ ಅವತ್ತು ಹೇಳಿದ್ದಿದ್ದು ಮಾತು ಖುಷಿ ಕೊಡುತ್ತೆ. ಸೊ ಸಂಸ್ಥೆ ಇದು ಕೂಡ ಇಟ್ ಈಸ್ ಒನ್ ಭಾಳ ಇಷ್ಟ ಆಗುವಂಥ ಫೀಲ್ಡ್ ಇದು. ಓಕೆ, ಅಂದರೆ ಎಲ್ಲ ದಾನಗಳಿಗಿಂತಲೂ ಶ್ರೇಷ್ಠವಾದದ್ದು ವಿದ್ಯೆ. 4 ಜನ ಮಕ್ಕಳಿಗೆ ನಾವು ವಿದ್ಯೆ ಕಲಿಸಿದಾಗ ಅವ್ರ ಬದುಕನ್ನು ರೂಪಿಸ್ಕೊಳ್ತಾರೆ, ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗ್ತಾರೆ. ನಮ್ಮ ಅಪ್ಪ ಅಮ್ಮ ನಾವು ಆಸ್ತಿ ಮಾಡಿಕೊಡ್ತೀವಿ ಮಕ್ಕಳಿಗೆ, ಅದನ್ನು ಮಕ್ಕಳು ಬುದ್ಧಿವಂತರಾದರೆ ಉಳಿಸ್ಕೋಬೋದು, ಅವರು ಬುದ್ಧಿವಂತರಾಗಲಿಲ್ಲ ಅಂದರೆ ಕಳ್ಕೊತಾರೆ. ಎಷ್ಟೋ ಎಕ್ಸಾಂಪಲ್ಸ್ ನಮ್ಮ ಸಮಾಜದಲ್ಲಿ ನಾವು ನೋಡಿ. ಆದರೆ ನಮ್ಮ ಹತ್ರ ನಾವು ಸಾಯೋವರೆಗೂ ಇರುವಂಥದ್ದು ಶಿಕ್ಷಣ. ಎಸ್ ಮೇಡಮ್, ಕೊನೆಯದಾಗಿ ರಾಜಕಾರಣದಲ್ಲಿ ನಿಮ್ಮ ಕನಸುಗಳು ಮೇಡಮ್, ಮುಂದಿನ ಗುರಿ ಏನು ಮಾಡಬೇಕು, ಏನು ಬದಲಾವಣೆಯನ್ನು ತರಬೇಕು ಅಂತ ತಾವು ಬಯಸ್ತೀರಿ? ಒಂದು, ನಾನು ಜನರ ಕಡೆಯಿಂದನೂ ಕೆಲವು ಬದಲಾವಣೆ ಆಗಬೇಕು, ನಾವು ರಾಜಕೀಯದವರು ಕೂಡ ಕೆಲವು ಬದಲಾವಣೆ ಆಗಬೇಕು. ಇವತ್ತು ಈ ಭ್ರಷ್ಟಾಚಾರದ್ದು ಬರ್ತಾ ಇರುತ್ತೆ,
ನಾವು ಜನಕ್ಕೆ ಬ್ಲೇಮ್ ಮಾಡ್ತೀವಿ, ಜನ ನೀವು ದುಡ್ಡು ತೊಗೊಳ್ತೀರಾ ಅದಕ್ಕೆ ನಾವು ಕೊಡ್ತೀವಿ ಅಂತ ಹೇಳಿ. ನಾವೇ ಕೊಡದೇ ಇದ್ದರೆ ಅವ್ರು ತೊಗೊಳ್ಳೋದೇ ಇಲ್ಲ. ಸೊ ಹಾಗಾಗಿ ಇಲ್ಲಿ ಬದಲಾವಣೆ ಆಗಬೇಕು. ಆಫೀಸರ್ಸ್ ಬ್ಯೂರೋಕ್ರಸಿಯಲ್ಲಿ ಬದಲಾವಣೆ ಬರಬೇಕು. ಒಂದು ದೇಶ ಅಂತಂದರೆ ಯಾವುದೋ ಒಂದು ಬದಲಾವಣೆ ಆಗಬೇಕು ಅಂದರೆ ಎಲ್ಲರ ಸಹಕಾರ ಇದ್ರೇ ಅದು ಬದಲಾವಣೆ ಆಗೋಕ್ಕಾಗಬೇಕು. ಸೊ ಹಾಗಾಗಿ ರಾಜಕೀಯದಲ್ಲಿ ಕೆಲವು ವರ್ಕಿಂಗ್ ಸ್ಟೈಲ್ಸ್ ಇದೆಯಲ್ಲ, ಅದು ಜನರಿಂದ ಮತ್ತು ನಮ್ಮಿಂದ, ಪಕ್ಷಗಳಿಂದ, ಎಲ್ಲ ಕಡೆಯಿಂದನೂ ಬದಲಾವಣೆ ಆಗಬೇಕು. ಅದು ಇಂತಿಷ್ಟು ಕೆಲವೇ ವಿಷಯ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಇಟ್ ಟೇಕ್ಸ್ ಅ ಲಾಂಗ್ ಟೈಮ್. ಒಂದು ಅಡ್ಮಿನಿಸ್ಟ್ರೇಷನ್ ಮೆಥಡ್ಸ್ ಇರ್ಬೋದು ನಡೆಯುವಂಥದ್ದು, ಮತ್ತು ನಾವು ತೊಗೊಳ್ಳೋವಂಥ ಕೆಲಸಗಳಿರ್ಬೋದು. ನಮ್ಮ ದೇಶದಲ್ಲಿ ನಾವೀಗ ಒಂದು ರಸ್ತೆ ಆಗಬೇಕು ಅಂತಂದರೆ ಬೇರೆ ದೇಶಗಳಲ್ಲಿ ಅದನ್ನು ಒಂದು 50-60 ವರ್ಷಕ್ಕೆ ಪ್ಲ್ಯಾನ್ ಮಾಡ್ತಾರೆ. ನಮ್ಮ ದೇಶದಲ್ಲಿ ಒಂದು 10-15 ವರ್ಷಕ್ಕೆ ಪ್ಲ್ಯಾನ್ ಮಾಡ್ತೀವಿ. ಅಷ್ಟೊತ್ತಿಗೆ ಮತ್ತು ಅದನ್ನು ಆರ್ಡ್ರ್ ತೊಗೊಂಡು ಎಲ್ಲ ಟೆಂಡರ್ ಆಗಿ ಕೆಲಸ ಮಾಡೋಷ್ಟೊತ್ತಿಗೆ ಒಂದಷ್ಟು ವರ್ಷ ಮುಂದಕ್ಕೆ ಹೋಗ್ಬಿಟ್ಟಿದೆ. ಈಗಲೂ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಎಲ್ಲೋ ಒಂದು ಕಟ್ಟಡ ಸ್ಟಾರ್ಟ್ ಮಾಡಿದ್ರು ಅಥವಾ ಒಂದು ಸ್ಟೇಡಿಯಂ ಸ್ಟಾರ್ಟ್ ಮಾಡಿದ್ರು, 10 ವರ್ಷ ಆಯಿತು ಇನ್ನೂ ಮುಗ್ದಿಲ್ಲ ಅಂತ ಸಾರ್ವಜನಿಕರ ಆಕ್ರೋಶ ವ್ಯಕ್ತಪಡಿಸೋದು. ಇದು ಯಾಕೆ ಅಂದರೆ ನಮ್ಮಲ್ಲಿರೋವಂಥ ಕೆಲವು ನ್ಯೂನ್ಯತೆಗಳು, ಅದು ರೆವಿನ್ಯೂ ನ್ಯೂನತೆ ಇರ್ಬೋದು, ಅಥವಾ ಅಡ್ಮಿನಿಸ್ಟ್ರೇಷನ್ ಲ್ಯಾಪ್ಸಸ್ ಇರ್ಬೋದು, ಅಥವಾ ಪೊಲಿಟಿಕಲ್ ವಿಲ್ಲಿಂಗ್ನೆಸ್ ಇರ್ಬೋದು. ಸೊ ಈ ಥರದ್ದು ಸಾಕಷ್ಟು ಬದಲಾವಣೆಗಳಾದಾಗ, ಮತ್ತು ಕಾನೂನು ನಮ್ಮಲ್ಲಿ ತುಂಬ ಚೆನ್ನಾಗಿದೆ, ಆದರೆ ಅದಕ್ಕೆ ನಾವು ಗೌರವ ಕೊಡಲ್ಲ. ಇನ್ಫ್ಲೂಯೆನ್ಸ್ ಉಪಯೋಗಿಸೋದು, ಆ ಇನ್ಫ್ಲೂಯೆನ್ಸ್ ಉಪಯೋಗಿಸೋದು ಬಿಡಬೇಕು ಫಸ್ಟು. ಒಂದು ನಾವೇ ಆಗಲಿ ಸಾರ್ವಜನಿಕರೇ ಆಗಲಿ ಬಿಡಬೇಕು. ಸೊ ಈ ರೀತಿ ಆದಂಥ ಬದಲಾವಣೆ ಬಂದಾಗ ಬರಬೇಕು ಅನ್ನುವಂಥದ್ದು ನನ್ನದೊಂದು ಆಸೆ. ಸೊ ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನು ನಾನು ಅಳವಡಿಸ್ಕೊಂಡಿದ್ದೇನೆ. ನನ್ನ ಪೊಲಿಟಿಕಲ್ ಇದರಲ್ಲಿ 2 ಟರ್ಮ್ಸ್ ಕಾರ್ಪೊರೇಟ್ರಾಗಿ MLA ಆಗಿ ಮಾಡಿದ್ದೇನೆ. ಕೆಲವು ಅದು ಪ್ಲಸ್ ಪಾಯಿಂಟ್ ಆಗಿದೆ, ಕೆಲವೆಲ್ಲ ನಂಗೆ ಅದು ಹೊಡೆತ ಕೂಡ ಕೊಟ್ಟಿದೆ. ಆದರೂ ಏನು ಮಾಡೋಕ್ಕಾಗಲ್ಲ, ನಮ್ಮ ಪ್ರಿನ್ಸಿಪಲ್ಸ್ನ ನಾವು ಬಿಡೋದಿಲ್ಲ. ಸೊ ಹಾಗಾಗಿ ಆ ರೀತಿಯಾದಂಥ ಕೆಲವು ಬದಲಾವಣೆಗಳು ಸಮಾಜದಲ್ಲಿ ಬರಬೇಕು ಅನ್ನೋಂಥ ಆಸೆ ನನಗಿದೆ. ಸೊ ಅದು ನೋಡೋಣ, ಮುಂದಿನ ದಿನಗಳಲ್ಲಿ ಜನರ ಆಶೀರ್ವಾದ, ಪಕ್ಷದ ಆಶೀರ್ವಾದ, ದೇವರ ಆಶೀರ್ವಾದ ಇದ್ದರೆ ಇಷ್ಟರ ಮಟ್ಟಿಗೆ ಬದಲಾವಣೆ ತರಕ್ಕೆ ಸಾಧ್ಯ ಆಗುತ್ತೆ. ಪ್ರಯತ್ನವನ್ನು ಪಡ್ತೇನೆ. ಎಸ್ ಮೇಡಮ್, ಖಂಡಿತವಾಗ್ಲೂ ಸಹ ಒಳ್ಳೆಯದಾಗಲಿ ಮೇಡಮ್. ಯಾಕಂದರೆ ನಿಮ್ಮಂಥವರು ಬಂದಾಗ ಒಂದಷ್ಟು ಜನ ಹೆಣ್ಮಕ್ಳಿಗೆ ಸ್ಫೂರ್ತಿಯಾಗುತ್ತೆ. ಸೊ ರಾಜಕೀಯ ಕ್ಷೇತ್ರದಲ್ಲೂ ಸಹ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನೀವು ಮುಖ್ಯವಾಗಿ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಸಾವಿರಾರು ಮಕ್ಕಳಿಗೆ ನೀವು ವಿದ್ಯಾದಾನವನ್ನು ಕೂಡ ಮಾಡಿದ್ದೀರಿ. ಸೊ ಆ ಮಕ್ಕಳಿಗೂ ಸಹ ರಾಜಕೀಯದ ಪರಿಚಯ ಕೂಡ ಆಗುತ್ತೆ. ಸೊ ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಸಮಯವನ್ನು ನಮ್ಮ ಸುಮನ್ TV ಕನ್ನಡಗೆ ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ತಮಗೂ ಸಹಿತ ಸುಮನ್ ಏನು ಹೊಸದಾಗಿ ಚಾನಲ್ ತೆಲುಗುನಲ್ಲಿದೆ, ಈಗ ಕನ್ನಡದಲ್ಲಿ ಶುರು ಮಾಡ್ತಾ ಇದ್ದೀರಾ. ತಮ್ಮ ಒಂದು ವಾಹಿನಿಗೆ ಶುಭವಾಗಲಿ. ಕನ್ನಡದ ಎಷ್ಟು ವಾಹಿನಿಗಳು ಬಂದರೂ ಕೂಡ ಸಂತೋಷ. ಆದರೆ ನನ್ನ ಒಂದು ವಿನಂತಿ, ಒಳ್ಳೊಳ್ಳೆ ವಿಷಯಗಳನ್ನ ನಿಮ್ಮ ವಾಹಿನಿಯಲ್ಲಿ ಬರೋ ಹಾಗೆ ನೋಡ್ಕೊಳ್ಳಿ. ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡೋ ಅಂಥದ್ದು. ಸಾಕಷ್ಟು ಜನ ಟೀಕೆ ಮಾಡ್ತಿರ್ತಾರೆ, ಸೀರಿಯಲ್ಗಳಲ್ಲಿ ಏನಿರುತ್ತೆ ಅದೇ, ಎಲ್ಲದರಲ್ಲೂ ಒಳ್ಳೆಯದಿದೆ, ಎಲ್ಲದರಲ್ಲೂ ಕೆಟ್ಟದಿದೆ. ಸೊ ಆದರೆ ಕೆಲವು ವಿಷಯಗಳನ್ನ ತೋರಿಸುವಾಗ ರಿಯಾಲಿಟೀಸ್ ಬಗ್ಗೆ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು ತೋರಿಸುವಂಥದ್ದಾಗಲಿ. ಸೊ ನೀವು ಕೆಲಸ ಮಾಡ್ತಾ ಇರೋವಂಥ ತಮ್ಮೆಲ್ಲರಿಗೂ, ತಮ್ಮ ವಾಹಿನಿಗೂ ಕೂಡ ಶುಭವಾಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ನನಗೂ ಈ ಒಂದು ಸಂದರ್ಭದಲ್ಲಿ ತಾವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಸಹಿತ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದುವರೆಗೂ ನೋಡಿದ್ರಲ್ಲ, ಕಾಂಗ್ರೆಸ್ನ ನಾಯಕಿ ಕೆ ಪೂರ್ಣಿಮಾ ಶ್ರೀನಿವಾಸ್ ಅವರು ಬಹಳಷ್ಟು ಸೊಗಸಾಗಿ ಹೇಳಿದ್ರು. ಇವತ್ತು ಹೆಣ್ಣುಮಕ್ಕಳು ಸಂಸಾರವನ್ನು ಹೇಗೆ ಸುಂದರವಾಗಿ ನಡೆಸ್ಕೊಂಡು ಹೋಗ್ತಾರೋ ಅದೇ ರೀತಿ ಒಂದು ದೇಶ ರಾಜ್ಯವನ್ನು ಕೈಗೆ ಕೊಟ್ಟಾಗ ಅಡ್ಮಿನಿಸ್ಟ್ರೇಷನ್ ಬಹಳಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ, ಬದಲಾವಣೆ ಜಗದ ನಿಯಮ, ನಮ್ಮ ಹೆಣ್ಣುಮಕ್ಳಿಗೂ ಇವತ್ತು ಸ್ಥಾನ, ಮಾನ, ಗೌರವ, ಅಧಿಕಾರ ಬೇಕು ಅಂತ ಹೇಳಿ ಇದುವರೆಗೂ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ಮಾತನಾಡಿದ್ವಿ. ಅದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸುಮನ್ TV ಕನ್ನಡ. ನಮಸ್ಕಾರ.